ಅಂತೂ ಇಂತೂ ಬಿಗ್ ಶೋಗೆ ರಿಲೀಫ್ ಸಿಕ್ಕಾಯಿತು. ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಬಿಗ್ ಮನೆಗೆ ಬಿಗ್ ಮಂದಿಗಳು ಅಂದರೆ ಕಂಟೆಸ್ಟೆಂಟ್ಗಳು ಎಲ್ಲ ಒಳಗಡೆ ಹೋದ್ರು. ಆದರೆ ನೋಡಿ, ಜಾಲಿವುಡ್ನ ಮೇನ್ ಗೇಟ್ ಕ್ಲೋಸ್ ಇದೆ, ಸಿ ಗೇಟ್ ಮಾತ್ರ ಓಪನ್ ಇರುತ್ತೆ. ಆ ಬಿಗ್ ಬಾಸ್ ಮನೆಗೆ ದಾರಿಗೆ ಹೋಗುವಂಥ ಗೇಟ್ ಅದು. ಸಿ ಗೇಟ್ ಮುಂಭಾಗನೇ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗಿಳಿದ್ವು. ಸ್ಪರ್ಧಿಗಳನ್ನು ಹೊರಗೆ ಕಳಿಸಿ, ಇಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ. ಅದಲ್ಲದೆ DCM DK ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಹೋರಾಟಗಾರರು. ಇತ್ತ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದರೆ ಮನೆ ಓಪನ್ ಆಗಿದ್ರು ಬಿಗ್ ಬಾಸ್ ಶೂಟಿಂಗ್ ಆರಂಭ ಆಗಿಲ್ಲ. ಅಂದರೆ ಕ್ಯಾಮ್ರಾ ಇನ್ನೂ ರೋಲ್ ಆಗ್ತಾ ಇಲ್ಲ. ರಾಮನಗರದ ಬಿಡದಿಯಲ್ಲಿದೆ ಜಾಲಿವುಡ್ ಸ್ಟುಡಿಯೋ. ಅದೇ ಬಿಗ್ ಮನೆಗೆ ಬೇಕಾದಂತಹ ಸಾಮಗ್ರಿಗಳು, ಮೂಲಭೂತ ಸಾಮಗ್ರಿಗಳು, ಮೊಸರು, ಹಾಲು ಎಲ್ಲವೂ ಕೂಡ ಇಂಪೋರ್ಟ್ ಆಗ್ತಾ ಇದೆ ನೋಡಿ ಬಿಗ್ ಮನೆ ಒಳಗಡೆ. ಅದೇ ಜಾಲಿವುಡ್ ಸ್ಟುಡಿಯೋನ ಒಳಗಡೆ ಸಾವಿರಾರು ಲೀಟರ್ ಹಾಲು ಇದೆಲ್ಲವೂ ಮನೆ ಮಂದಿಗೆ ಯೂಸ್ ಆಗಬೇಕಲ್ಲ, ಸೊ ಬೇಕಾಗುತ್ತೆ, ನೀಡ್ಫುಲ್ ಐಟಮ್ಸ್ಗಳೆಲ್ಲವೂ ಕೂಡ ಬಂದಿದೆ ಇವತ್ತು ಬೆಳಗ್ಗೆ. ಜೊತೆಗೆ ಅಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿಗಳು, ಅಂದರೆ ಬಿಗ್ ಬಾಸ್ನ ಟೆಕ್ನಿಷಿಯನ್ಸಿಂದ ಹಿಡಿದು ಕ್ಯಾಮ್ರಾಮನ್ಸಿಂದ ಹಿಡಿದು ಟೀಮ್ ಮೆಂಬರ್ಸ್, ಕೆಲಸಕ್ಕೆ ನಿಯೋಜನೆಗೊಂಡಿರುವಂಥ ಅಷ್ಟು ಜನರು ಕೂಡ ಆ ಒಂದು ಜಾಲಿವುಡ್ ಸ್ಟುಡಿಯೋನ ಒಳಗಡೆ ಎಂಟ್ರಿ ಇದೆ, ಅವರಷ್ಟೇ ಒಳಗಡೆ ಹೋಗಿದ್ದಾರೆ. ಆದರೆ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಅಂದರೆ ಕ್ಯಾಮ್ರಾ ರೋಲ್ ಆಗಿಲ್ಲ. ಕಾರಣ ಕೋರ್ಟ್ ಆರ್ಡ್ರ್ ಬರಬೇಕು. ಸೊ ಅದರಲ್ಲಿ ಏನು ಅನುಮತಿ ಸಿಗುತ್ತಾ ಅಥವಾ ನಿರಾಕರಣೆ ಮಾಡ್ತಾರಾ, ಅಥವಾ ಅದಕ್ಕೂ ಮುಂಚೆ ಸೊ ಬೇರೆ ಏನಾದರೂ PCB ಅವ್ರು ಏನಾದರೂ ಪರ್ಮಿಷನ್ ಕೊಡ್ತಾರಂತ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ಅನುಮತಿ ಕೊಡಬೇಕು, ಅವರಿನ್ನ ಗೊತ್ತಿಲ್ಲ. DC ಅವರಿಂದ DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಗೇಟ್ ಓಪನ್ ಮಾಡಲಾಗಿದೆ. ಆದರೆ ಶೋ ನಡೆಸೋಕ್ಕಿನ್ನ ಅನುಮತಿ ಸಿಕ್ಕಿಲ್ಲ, ಕಾದು ನೋಡಬೇಕು. ಸೊ ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರವೀಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ನಾವಿದೀಗ ಜಾಲಿವುಡ್ ಸ್ಟುಡಿಯೋದ ಮುಖ್ಯ ದ್ವಾರದಲ್ಲಿದ್ದೀವಿ. ಏನು ಇವತ್ತು ತಡರಾತ್ರಿ ಬಿಗ್ ಬಾಸ್ನ ಹೌಸ್ಗೆ ಹೋಗ್ಲಿಕ್ಕೆ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ DCM DK ಶಿವಕುಮಾರ್ ಕೊಟ್ಟಂತ ಸೂಚನೆ ಮೇರೆಗೆ ಇದೀಗ ಎಲ್ಲರೂ ಕೂಡ ಆ ಬಿಗ್ ಬಾಸ್ ಮನೆಯನ್ನ ಎಂಟ್ರಿ ಆಗಿರುವಂತದ್ದು ಒಂದ್ ಕಡೆ ಆದ್ರೆ, ಜಾಲಿವುಡ್ ಸ್ಟುಡಿಯೋಗೆ ಇನ್ನೂ ಕೂಡ ಬೀಗ ಇರುವಂತದ್ದು, ಅಂದ್ರೆ ಮುಖ್ಯ ದ್ವಾರ ಸೇರಿದಂತೆ ಬೇರೆ ಬೇರೆ ದ್ವಾರಗಳಿಗೆ ಇನ್ನೂ ಕೂಡ ಸೀಲ್ ಡೌನ್ ಆಗಿರುವಂತದ್ದು. ಕೇವಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತ ಗೇಟ್ C ಅನ್ನ ಮಾತ್ರ ಓಪನ್ ಮಾಡಿರುವಂತದ್ದು. ಸದ್ಯ ನಾವು ಮುಖ್ಯ ದ್ವಾರದಲ್ಲಿ ಇದ್ದೀವಿ, ನೀವು ಕೂಡ ದೃಶ್ಯಗಳು ನೋಡಬಹುದು. ಇದು ಜಾಲಿವುಡ್ ಸ್ಟುಡಿಯೋದ ಮುಖ್ಯ ದ್ವಾರ. ಕಳೆದ 2 ದಿನಗಳ ಹಿಂದೆ ತಹಶೀಲ್ದಾರ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಇದನ್ನ ಸೀಲ್ ಡೌನ್ ಅನ್ನ ಮಾಡಿದ್ರು. ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೀಡಿದಂತ ಸೂಚನೆ ಮೇರೆಗೆ, ಅಂದ್ರೆ ಕೊಟ್ಟಂತ ನೋಟಿಸ್ ನ ಮೇರೆಗೆ ಇದನ್ನ ಸೀಲ್ ಡೌನ್ ಮಾಡಿದ್ರು. ಜೊತೆಗೆ ಜಿಲ್ಲಾಡಳಿತಕ್ಕೆ ಕೂಡ ಒಂದಷ್ಟು ಮನವಿನೂ ಕೂಡ ಜಾಲಿವುಡ್ ನ ಸ್ಟುಡಿಯೋದವರು ಮಾಡ್ಕೊಂಡ್ರು. ಆದ್ರೆ ನಿನ್ನೆ ಏನೋ ತಡರಾತ್ರಿ DK ಶಿವಕುಮಾರ್ ಅವರು ಬಿಗ್ ಬಾಸ್ ನ ಸ್ಪರ್ಧಿಗಳಿಗೆ ತೊಂದರೆ ಆಗುತ್ತೆ, ಒಂದು ಮನರಂಜನಾ ಕಾರ್ಯಕ್ರಮ, ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳು ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ರು. ಅಂದಿನಂತೆ ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಮನೆಗೆ ಎಲ್ಲಾ ಸ್ಪರ್ಧಿಗಳು ಬಂದಿರುವಂತದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಗೆ ಯಾವುದೇ ರೀತಿಯ ಅನುಮತಿಯನ್ನ ಇದುವರೆಗೂ ಕೂಡ ಜಿಲ್ಲಾಡಳಿತ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಗೈಡ್ಲೈನ್ಸ್ ಕೊಟ್ಟಿಲ್ಲದೆ ಇದ್ರು ಕೂಡ ಜಾಲಿವುಡ್ ನ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಇವತ್ತೆಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಒಂದು ವಾಟ್ಸ್ಆಪ್ ಮುಖಾಂತರ ಒಂದು ಮೆಸೇಜ್ ಅನ್ನು ಹಾಕಿದ್ರು. ಆ ನಿಟ್ಟಲ್ಲಿ ಬೆಳಗ್ಗೆನೆ ಕೂಡ, ಅಂದ್ರೆ ಜಾಲಿವುಡ್ ನ ಸ್ಟುಡಿಯೋದಲ್ಲಿ ಕೆಲಸ ಮಾಡುವಂತ ಒಂದಷ್ಟು ವಾಟರ್ ಗೇಮ್ಸ್ಗಳಿರ್ಬೋದು, ಅಡ್ವೆಂಚರ್ಸ್ ಗೇಮ್ಸ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅಲ್ಲಿಗೆ ಕರ್ತವ್ಯ ಆಗುವಂತ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ಜಾಲಿವುಡ್ ನ ಸ್ಟುಡಿಯೋ ಒಳಗಡೆ ಬರ್ತಾ ಇರುವಂತದ್ದು. ಇದೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಹೌಸ್ಗೆ ಅವಕಾಶ ಕೊಟ್ಟಂತ ಏನು DCM DK ಶಿವಕುಮಾರ್ ಅವರು ಜಾಲಿವುಡ್ ಸ್ಟುಡಿಯೋಗೂ ಇವತ್ತು ಅವಕಾಶವನ್ನ ಕೊಡಿಸ್ತಾರ ಅಂತೇಳಿ. ಯಾಕಂತಂದ್ರೆ ಯಾರು ಕೂಡ ಒಳಗಡೆ ಹೋಗಬಾರ್ದು, ಜೊತೆಗೆ ಗೇಟ್ ಅನ್ನ ಸೀಲ್ ಡೌನ್ ಮಾಡಿದ್ರು ಕೂಡ ಯಾಕೆ ಸಿಬ್ಬಂದಿಗಳು ಒಳಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು. ಹಾಗಾಗಿ ಜಾಲಿವುಡ್ ಸ್ಟುಡಿಯೋಗೆ ಏನಾದ್ರು ಇವತ್ತು ಕೋರ್ಟ್ ಆದೇಶ ಕೊಟ್ಟು ಇವತ್ತೇ ಏನಾದ್ರು ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಜಾಲಿವುಡ್ ನ ಸ್ಟುಡಿಯೋ ಕೂಡ ಓಪನ್ ಆಗುತ್ತೆ. ಜೊತೆಗೆ ಬಿಗ್ ಬಾಸ್ ನಲ್ಲಿ ಇರುವಂತಹ ಮನೆಯ ಸ್ಪರ್ಧಿಗಳ ಜೊತೆಗೆ ಬಿಗ್ ಬಾಸ್ ನ ಶೂಟಿಂಗ್ ಕೂಡ ಇವತ್ತು ಆರಂಭವಾಗುವಂತ ಸಾಧ್ಯತೆ ಇರುವಂತದ್ದು. ಮಧ್ಯಾಹ್ನದ ಬಳಿಕ ಕೋರ್ಟ್ ಯಾವ ಆದೇಶ ಕೊಡುತ್ತಾ ಆ ಆದೇಶದ ಮೇಲೆ ಜಾಲಿವುಡ್ ಸ್ಟುಡಿಯೋ ಹಾಗೂ ಬಿಗ್ ಬಾಸ್ ನ ಶೂಟಿಂಗ್ ನಿಂತಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ MH, ಪವರ್ TV, ಬಿಡದಿ.